Hello students, in our previous session we had begun this new lesson called as Japan and Brazil through a traveller's eye. Japan and Brazil through a single L. Traveller's eye. We had discussed about travel writing. Travel writing ಅಂತಂತಂದ್ರೆ ಏನು ಇದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡಿದ್ದೀವಿ ನಾವು ಇನ್ ಅವರ್ ಲಾಸ್ಟ್ ಸೆಷನ್. ಆ ಸೆಷನ್ ಒಳಗೆ ಟ್ರಾವೆಲ್ ರೈಟಿಂಗ್ ಅಂತಂತಂದ್ರೆ ಏನು ಅಂತಂತಂದು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಕಮ್ ಟು ನೋ ಅಬೌಟ್ ಇಟ್ಸ್ ಇಂಪಾರ್ಟೆನ್ಸ್. ಅದು ಎಷ್ಟು ಅವಶ್ಯಕತೆ ಇತ್ತು ಆವಾಗಿನ ಕಾಲದಾಗ, ಎಸ್ಪೆಷಲಿ ಇನ್ ದಿ ಸೆಕೆಂಡ್ ಸೆಂಚುರಿ. ಇಟ್ ಬಿಗ್ಯಾನ್ ಅಟ್ ದಿ ಸೆಕೆಂಡ್ ಸೆಂಚುರಿ, 2ನೇ ಶತಮಾನದಾಗ ಇದು ಶುರು ಆಯಿತು. ಅದು ಯಾವ ರೀತಿದಾಗ ಇಂಪಾರ್ಟೆನ್ಸ್ ಇತ್ತು, ಹೌ ಇಟ್ ಗೇನ್ಡ್ ಎ ಪೊಲಿಟಿಕಲ್ ಇಂಪಾರ್ಟೆನ್ಸ್, ಯಾವ ರೀತಿದಾಗ ಪೊಲಿಟಿಕಲಿ ಇಂಪಾರ್ಟೆಂಟ್ ಆಗಿತ್ತು. ಆ್ಯಂಡ್ ದ ಕ್ಯೂರಿಯಾಸಿಟಿ ವಿಚ್ ವಾಸ್ ಎಸೆನ್ಷಿಯಲ್ ದೆನ್, ಅದೇನು ಹೌ ಇಟ್ ಹ್ಯಾಡ್ ಬಿಕಮ್ ದಿ ಪಾಪ್ಯುಲಾರಿಟಿ, ಅದು ಯಾವ ರೀತಿದಾಗ ಪಾಪ್ಯುಲರ್ ಆಗಿತ್ತು. ಆ್ಯಂಡ್ ಸ್ಟಿಲ್ ನಾವು ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್, ನಾವು ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಪ್ಯಾಕ್ಟ್. ಈಗಾದರೂ ಸಕಟ್ ಟ್ರಾವೆಲ್ ರೈಟಿಂಗ್ ಅಷ್ಟೇ ಇಂಪಾರ್ಟೆಂಟ್ ಆಗೈತಿ. ಆ್ಯಂಡ್ ವಿ ಆರ್ ಲುಕಿಂಗ್ ಇಟ್ ವಿತ್ ಎ ಡಿಫ್ರೆಂಟ್ ಆ್ಯಂಗಲ್. ಈಗ ಒಂದು ಬೇರೆ ದೃಷ್ಟಿದಿಂದ ನಾವು ನೋಡ್ತಾ ಇದ್ದೀವಿ. ವಿತ್ ರೆಸ್ಪೆಕ್ಟ್ ಟು ಕಲ್ಚರ್, ಟ್ರೆಡಿಷನ್, ಅಲ್ಲಿ ಜನರು ಹೆಂಗೆ, ಅಲ್ಲಿದು ಮ್ಯಾನರ್ಸ್ ಹೆಂಗೆ, ಅಲ್ಲಿ ಜನರು ಯಾವ ರೀತಿದಾಗ ಇರ್ತಾರೋ, ಅವರು ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ಆಗಲಿ ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ ಅವ್ರದ್ದು ಯಾವ ರೀತಿದಾಗ ಅದಾವು, ಟು ಅಂಡರ್ಸ್ಟ್ಯಾಂಡ್ ದಿ ಪೀಪಲ್ ಮೋರ್ ಕ್ಲೋಸ್ಲಿ ಆ್ಯಂಡ್ ವಿ ಕೋರಿಲೇಟ್ ಇಟ್. ಯಾವುದೋ ಒಂದು ಸಂಪ್ರದಾಯ ಇದ್ದಿದ್ದು ಆ ದೇಶಕ್ಕೆ ಯಾವ ರೀತಿದಾಗ ಆ ಸಂಪ್ರದಾಯ ಹೋಲಿಕೆ ಆಗೈತಿ ಅಥವಾ ನಮ್ಮ ಸಂಪ್ರದಾಯ ಅಥವಾ ಈ ರೀತಿದಾಗ ನಾವು ಅದರದ ಬಗ್ಗೆ ಈ ಟ್ರಾವೆಲ್ ರೈಟಿಂಗ್ದಲ್ಲಿ ಈ ರೀತಿದಾಗ ಈಗ ಸದ್ಯ ನೋಡ್ತಾ ಇದ್ದೀವಿ. ಆ್ಯಂಡ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಜಾಪನೀಸ್ ಮ್ಯಾನರ್ಸ್. ಜಾಪನೀಸ್ ಮ್ಯಾನರ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಎಸ್ಟರ್ಡೇ ವಿ ಆರ್ ಟಾಕಿಂಗ್ ಅಬೌಟ್ ಜಾಪನೀಸ್ ಮ್ಯಾನರ್ಸ್. ಜಾಪನೀಸ್ ಮ್ಯಾನರ್ಸ್ದಲ್ಲಿ ಏನು ಚರ್ಚೆ ಮಾಡಿದ್ದೀವಪ್ಪ ಅಂತಂದ್ರೆ, ವಾಟ್ ವಿ ಹ್ಯಾಡ್ ಡಿಸ್ಕಸ್ಡ್ ವಾಸ್ ಅಬೌಟ್ ದಿ ಯೂಸ್ ಆಫ್ ಟೆಲಿಫೋನ್. ಟೆಲಿಫೋನ್ ಯಾವ ರೀತಿದಾಗ ಅಲ್ಲಿ ಯೂಸ್ ಮಾಡ್ತಿದ್ರು, ದಿ ಯೂಸ್ ಆಫ್ ಟೆಲಿಫೋನ್. ಅಲ್ಲಿ ದಿ ಆಥರ್ ಸೇಸ್ ವೆನ್ ಹಿ ಹೆಡ್ ಬಿನ್ ಟು ಜಪಾನ್ಗೆ ಹೋದಾದ ತಕ್ಷಣ ವಿದಿನ್ 15 ಮಿನಿಟ್ಸ್ನಾಗ ಅಲ್ಲಿ ನೋಡಿದಾದ ತಕ್ಷಣ ಈ ರಿಯಲೈಸ್ ದ್ಯಾಟ್ ದಿ ಪೀಪಲ್ ಓವರ್ ದೇರ್ ಆರ್ ವೆರಿ ವೆಲ್ ಮ್ಯಾನರ್ಡ್, ಏಕದಮ್ ವೆಲ್ ಸಭ್ಯಸ್ಥರು ಅಲ್ಲಿ ಅದಾರ ಅಂತಂದು ಆಗ ಕಂಡುಹಿಡ್ದ. ಆ್ಯಂಡ್ ಅಲ್ಲಿ ಪ್ರೈವೇಸಿ, ಏಕಾಂಗತೆ ಸಂಬಂಧ ಅಲ್ಲಿ ಯಾವ ರೀತಿದಾಗ ಪ್ರೈವೇಸಿ ನಿಮ್ಗೆ ಐತಿ ಅಂತಂತಂದ್ರೆ, ಇವನ್ ದಿ ಜಪಾನ್ ಈಸ್ ದಿ ಸ್ಮಾಲ್ ಐಲ್ಯಾಂಡ್ ಆ್ಯಂಡ್ ಕ್ರೌಡೆಡ್ ವಿತ್ ಪೀಪಲ್, ಸಾಕಷ್ಟು ಜನರು ಇರ್ತಾರೆ ಸುತ್ತಮುತ್ತ ಎಲ್ಲ ಕಡೆ ಅಕ್ಕಪಕ್ಕದಲ್ಲಿ. ಅಲ್ಲಿ ಒಂದು ಸಪ್ರೇಟಾಗಿ ಟೆಲಿಫೋನ್ ಇಡೋವಷ್ಟು ಜಾಗ ಇರೋಂಗಿಲ್ಲ. ಆದ್ರೂ ಅಲ್ಲಿ ಒಂದು ಸ್ಟೂಲ್ ಮ್ಯಾಗ ಅಥವಾ ಟೇಬಲ್ ಮ್ಯಾಗ ಏನು ಟೆಲಿಫೋನ್ ಇರ್ತೈತೆ ಅಥವಾ ಕೌಂಟರ್ ಮ್ಯಾಗ ಏನು ಟೆಲಿಫೋನ್ ಇರ್ತೈತಿಲ್ಲ, ಅಲ್ಲಿ ನೀವು ಏನೋ ಒಂದು ಮಾತುಕತೆ ನಡೆಸಿದ್ದೀರಿ ಅಂತಂತಂದ್ರೆ ಯಾರೂ ನಿಮ್ಮಲ್ಲಿ ಗಮನ ಕೊಡೋಂಗಿಲ್ಲ, ಅಥವಾ ನೀವೇನು ಮಾತಾಡ್ಯಾರಿ ಅಂತಂತಂದು ಎಂದು ಕೇಳೋಂಗಿಲ್ಲ, ಅಥವಾ ನಿಮ್ಮ ಪ್ರೈವೇಸಿ ಅಥವಾ ನಿಮ್ಮ ಸೀಕ್ರೆಸಿ ಏನೈತಿಲ್ಲ ಅಷ್ಟೇ ಸೇಫ್ ಇರ್ತೈತಿ. ಸೊ ಹಿ ಯೂಸಸ್ ದಿ ಲೈನ್ ಹಿಯರ್, ಎ ಮ್ಯಾನ್ಸ್ ಟೆಲಿಫೋನ್ ರಿಸೀವರ್ ಇಸ್ ಎಸ್ ಕಾಸಲ್ ಅಂತ. ಹಂಗಂದ್ರೇನು, ಮ್ಯಾನ್ ಟೆಲಿಫೋನ್ ರಿಸೀವರ್, ಅದೆಲ್ಲಿ ರಿಸೀವರ್ ಇತ್ತಲ್ಲ ಅಲ್ಲಿ ಏನು ಮಾತಾಡ್ತಾನೆ, ಈ ಮೈಟ್ ಬಿ ಟಾಕಿಂಗ್ ಅಬೌಟ್ ಬಿಸ್ನೆಸ್, ಈ ಮೈಟ್ ಬಿ ಟಾಕಿಂಗ್ ಅಬೌಟ್ ಹೀಸ್ ಪ್ರಾಫಿಟ್ಸ್ ಆರ್ ಲಾಸಸ್, ಅವ್ರು ಮೈಟ್ ಬಿ ಟಾಕಿಂಗ್ ಅಬೌಟ್ ಹೀಸ್ ಲವ್, ಪ್ರೀತಿ ಬಗ್ಗೆನೇ ಮಾತಾಡಿದ್ರು ಅದೇನೇ ಇರಲಿ, ಅದು ಇಷ್ಟು ಸೀಕ್ರೆಟಾಗಿ ಉಳಿತೈತೆ ಅಂತಂದ್ರೆ ಅವನು ಮತ್ತು ಯಾವ ರೀತಿ ಮಾತಾಡ್ತಾನೆ ಅವ್ರಿಗಷ್ಟು ಬಿಟ್ಟು ಮತ್ತು ಯಾರಿಗೂ ಗುರ್ತಂಗಿಲ್ಲ. ಅಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲರೂ ಜನರು ಇದ್ದೇ ಇರ್ತಾರೋ, ನ್ಯೂಮ್ರಸ್ ಪೀಪಲ್ ಆರ್ ಮೂವಿಂಗ್ ಅರೌಂಡ್ ಹೇರ್ ಆ್ಯಂಡ್ ದೇರ್, ಅಲ್ಲಿ ಸಾಕಷ್ಟು ಜನರು ತಿರುಗಾಡ್ತಿರ್ತಾರೆ. ಖರೆ ನೀವೇನು ಮಾತಾಡ್ರಿ ಅಂತಂತಂದು ಅವ್ರು ಎಂದೂ ಗಮನ ಕೊಡೋಂಗಿಲ್ಲ. ದೇ ಡು ನಾಟ್ ಲಿಸನ್ ವಾಟ್ ಯು ಆರ್ ಸ್ಪೀಕಿಂಗ್ ಆನ್ ದಿ ಫೋನ್. ದೇ ಆರ್ ಇನ್ವಾಲ್ವ್ಡ್ ಇನ್ ದೇರ್ ಓನ್ ವರ್ಕ್ ಆ್ಯಂಡ್ ಯು ಆರ್ ಇನ್ವಾಲ್ವ್ಡ್ ಇನ್ ಯುವರ್ ಓನ್ ವರ್ಕ್. ನೀವು ನಿಮ್ಮ ಕೆಲಸದಾಗ ಮಗ್ನ ಆದ್ರೆ ಅವ್ರು ತಮ್ಮ ಕೆಲಸದಾಗ ಇರ್ತಾರೆ, ಅವ್ರು ನೀವು ಒಟ್ಟು ಲಕ್ಷ್ಯ ಕೊಟ್ಟು ಕೇಳೋಂಗಿಲ್ಲ. ದಿಸ್ ಈಸ್ ಸಮಥಿಂಗ್ ವಾಟ್ ಹಿ ಲೈಕ್ಸ್. ಇದು ಅವನಿಗೆ ಭಾಳ ಇಷ್ಟ ಆಗ್ತದೆ. ಟೆಲಿಫೋನ್ದಾಗ ಏನು ಮಾತಾಡ್ತಿರ್ತಾರಲ್ಲ, ದೇರ್ ಇಸ್ 100% ಪ್ರೈವೇಸಿ. ಯಾರು ಕಿವಿ ಕೊಟ್ಟು ಕೇಳೋಂಗಿಲ್ಲ, ಏನು ಮಾತಾಡ್ದಪ್ಪ ಇವನು ಎದ್ರ ಬಗ್ಗೆ ಐತಿ ಅಂತಂತಂದು ಎಂದೂ ಕೇಳಕ್ಕೆ ಹೋಗಂಗಿಲ್ಲ. ಆ್ಯಂಡ್ ಇಮಿಡಿಯೇಟ್ಲಿ ಸಮಥಿಂಗ್ ಫಾರ್ ಹಿಮ್ ದೆರ್ ಇಸ್ ಸಮಥಿಂಗ್ ದಟ್ ಅಟ್ರ್ಯಾಕ್ಟ್ಸ್. ಏನಪ್ಪ ಅಂತಂತಂದ್ರೆ, ವಿಲ್ ಕಂಟಿನ್ಯೂ ಫ್ರಮ್ ವೇರ್ ವಿ ಹ್ಯಾಡ್ ಲೆಫ್ಟ್ ಎಸ್ಟರ್ಡೇ, ಪೇಜ್ ನಂಬರ್ 97. You will of course immediately notice their mania for bowing. The next thing what he likes is about bowing, B-O-W. What is bowing? Bowing ಅಂತಂತಂದ್ರೆ ಏನೀಗ, the way of
ರೆಸ್ಪೆಕ್ಟಿಂಗ್ ಅದರ್ಸ್, ಬೇರೆಯವರಿಗೆ ನೀವು ರೆಸ್ಪೆಕ್ಟ್ ಕೊಡಬೇಕಾದ್ರೆ ನಮ್ಮ ಇಂಡಿಯಾದಾಗ ಏನು ಮಾಡ್ತೀವಿ, ನಾವು ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡ್ತೀವಿ. ವಾಟ್ ವಿ ಡೂ ಈಸ್ ದ್ಯಾಟ್ ವಿ ಜಾಯಿನ್ ಅವರ್ ಹ್ಯಾಂಡ್ಸ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್. ನಮಸ್ಕಾರ ಮಾಡೋದು ಒಂದು ವಿಧೇಯ ಅದು. ಅಲ್ಲಿ ಏನು ಮಾಡ್ತಾರಪ್ಪ ಅಂತಂತಂದ್ರೆ ದೇ ಬೌ ದಿಯರ್ ಬಾಡಿ. ಅವ್ರೇನು ಮಾಡ್ತಾರೆ, ಅವರು ತಮ್ಮ ಶರೀರ ಭಾಗಿಸ್ತಾರೋ, ತಲೆ ಭಾಗಿಸಿ ಶರೀರ ಅರ್ಧ ಭಾಗಿಸ್ತಾರೋ. ಇದು ಏನೈತಿಲ್ಲ ಅಲ್ಲಿ ಗೌರವ ಕೊಡೋ ಸ್ಥಾನ. ಇಟ್ ಈಸ್ ಈಕ್ವಲೆಂಟ್ ಟು ವಾಟ್ ವಿ ಕಾಲ್ ಇಟ್ ಆ್ಯಸ್ ನಮ್ಮ ಇಂಡಿಯಾದಾಗ ಯಾವ ರೀತಿದಾಗ ನಾವು ನಮಸ್ಕಾರ ಅಂತ ಮಾಡ್ತೀವಲ್ಲ, ಅದೇ ರೀತಿದಾಗ ಅಲ್ಲಿ ಅವರು ತಲೆ ಭಾಗಿಸ್ತಾರೋ. ದ್ಯಾಟ್ ಈಸ್ ವಾಟ್ ಹಿ ಲೈಕ್. ಮ್ಯಾನಿಯಾ ಫಾರ್ ಬೋವಿಂಗ್. ಮ್ಯಾನಿಯಾ ಅಂದ್ರೆ ಹುಚ್ಚತನ ಅಂತಂದ್ರೆ ಒಬ್ರಿಗೊಬ್ಬರಲ್ಲಿ ಸರಳವಾಗಿ ಗೌರವ ಕೊಡ್ತಿರ್ತಾರೆ. ಮ್ಯಾನಿಯಾ ಫಾರ್ ಬೋವಿಂಗ್. ಎವ್ರಿಬಡಿ ಕೀಪ್ಸ್ ಬೋವಿಂಗ್ ಟು ಎವ್ರಿಬಡಿ ಎಲ್ಸ್. ಒಬ್ರಿಗೊಬ್ರು ಸಾಮಾನ್ಯವಾಗಿ ಎವ್ರಿಬಡಿ ಬೋಸ್ ಟು ಈಚ್ ಅದರ್ ವಿತ್ ದ ಸೆರೆಮನಿಯಸ್ solemnity of courtier, yet with a great deal of natural and inimitability. Ceremonious, ರೆಸ್ಪೆಕ್ಟ್ಫುಲಿ ವಿಧಾನ, ಇದೊಂದು ಒಂಥರ ವಿಧಾನ. ಇಷ್ಟು ಗೌರವದಿಂದ ವಿಧಾನ ಮಾಡ್ತಿರ್ತಾರೆ ಅಂತಂತಂದ್ರೆ ವಿತ್ ಗ್ರೇಟ್ ಡೀಲ್ ಆಫ್ ನ್ಯಾಚುರಲ್. ಅವ್ರು ಮಾಡೋದು ನೋಡಿದ್ರೆ ಅಂದ್ರೆ ಏಕ್ದಮ್ ಸ್ವಾಭಾವಿಕ, ಸಾಮಾನ್ಯ ಅನ್ನಿಸ್ತೈತಿ. ಇಟ್ ಈಸ್ ನಾಟ್ ಡಿಫಿಕಲ್ಟ್ ಎಟ್ ಆಲ್ ಅಂತಂತ ಅನ್ನಿಸ್ತೈತಿ. ಏಕ್ದಮ್ ಸಹಜವಾಗಿ ಮಾಡ್ತಾರೋ. ಗ್ರೇಟ್ ಡೀಲ್ ಆಫ್ ನ್ಯಾಚುರಲ್ ಆ್ಯಂಡ್ ಇನ್ಇಮಿಟೇಬಲ್ ಅಂತಂತಂದ್ರೆ ಅವ್ರೇನು ತಲೆ ಭಾಗಿಸ್ತಾರಲ್ಲ, ಅದು ನಾವು ಕಾಪಿ ಮಾಡ್ಬೇಕಂದ್ರೆ ಅಷ್ಟು ಸರಳವಾಗಿ ಬರೋಂಗಿಲ್ಲ ನಮ್ಗೆ. ಅದು ನಾವು ಹೆಂಗೆ ಮಾಡಬೇಕಪ್ಪ ಅಂತಂತೀವಿ, ಯಾವ ರೀತಿದಾಗ ತಲೆ ಭಾಗಿಸ್ಬೇಕು ಅಥವಾ ಯಾವ ರೀತಿದಾಗ ನಾವು ಗೌರವ ಕೊಡ್ಬೇಕಂತ ಅನ್ನೋದು ಅಷ್ಟು ತಿಳಿಯಂಗಿಲ್ಲ. ಇಟ್ ಬಿಕಮ್ಸ್ ಲಿಟಲ್ ಕಾಂಪ್ಲಿಕೇಟೆಡ್ ಟು ಅಸ್. ನಮಗೊಂಥರ ಅಸಾಮಾನ್ಯತನ ಅನ್ನಿಸ್ತೈತಿ. ಇಟ್ ಈಸ್ ಲಿಟಲ್ ಡಿಫಿಕಲ್ಟ್. ಇಮಿಟೇಬಲ್ ಗ್ರೇಸ್. ಬೋವಿಂಗ್ ಈಸ್ ನಿದರ್ ಲೆಸ್ ನಾರ್ ಮೋರ್. ನೀವು ತಲೆ ಭಾಗಿಸ್ಬೇಕಾದ್ರೆ ಎಷ್ಟು ತಲೆ ಭಾಗಿಸ್ಬೇಕು, ಅಥವಾ ಜಾಸ್ತಿ ಭಾಗಿಸಬೇಕು ಅಥವಾ ಕಡಿಮೆ ಭಾಗಿಸಬೇಕು, ಇದ್ರ ಬಗ್ಗೆ ನಮ್ಗೆ ಐಡಿಯಾ ಇರೋಂಗಿಲ್ಲ. ವಿ ಆರ್ ನಾಟ್ ಸೋ ಮಚ್ ಅಕಸ್ಟಮ್ಡ್ ವಿತ್ ದಿಸ್ ಆರ್ಟ್ ಆಫ್ ಬೋವಿಂಗ್. ಬೋವಿಂಗ್ ಈಸ್ ನಿದರ್ ಲೆಸ್ ನಾರ್ ಮೋರ್ ಸಿಲಿ ದೆನ್ ಶೇಕಿಂಗ್ ಹ್ಯಾಂಡ್ಸ್. ಅದು ಬೋವಿಂಗ್ ಅಂತಂತಂದ್ರೆ ಏನಪ್ಪ ಅವ್ರ ಪ್ರಕಾರಲೇ ಇಟ್ ಈಸ್ ನಥಿಂಗ್ ಮೋರ್ ದೆನ್ ಶೇಕಿಂಗ್ ಹ್ಯಾಂಡ್ಸ್. ನಾವು ಯೂಶ್ವಲಿ ಏನು ಮಾಡ್ತೀವಿ, ಥ್ಯಾಂಕ್ಸ್ ಕೊಡ್ತೀವಿ. ಇಟ್ ಈಸ್ ಅ ಕಾಮನ್ ಥಿಂಗ್, ಎ ಕಾಮನ್ ಗೆಸ್ಚರ್. ಥ್ಯಾಂಕ್ಸ್ ಕೊಡೋದು ಅಂತಂತಂದ್ರೆ ಯಾರಿಗೋ ಒಂದು ವಿ ಆರ್ ಗಿವಿಂಗ್ ಥ್ಯಾಂಕ್ಸ್ ಅಂತಂದರೆ ಇಟ್ ಈಸ್ ಅಂಡರ್ಸ್ಟುಡ್. ಇಲ್ಲಿ ಥ್ಯಾಂಕ್ಸ್ ಯಾವ ರೀತಿದಾಗ ನಾವು ಕೊಡ್ತೀವಲ್ಲ, ಧನ್ಯವಾದಗಳು ಅಂತಂದು ಯಾವ ರೀತಿದಾಗ ನಾವು ತೋರಿಸ್ಕೊಡ್ತೀವಲ್ಲ ಗೆಸ್ಚರ್ದಲ್ಲಿ, ಅಲ್ಲಿ ಅದನ್ನು ಅಷ್ಟು. ಬೋಯಿಂಗ್ ಇಸ್ ಆಲ್ಸೋ ದ ಸೇಮ್ ಥಿಂಗ್. ನಾಟ್ ಮೋರ್ ಸಿಲಿ ದೆನ್ ಶೇಕಿಂಗ್ ಹ್ಯಾಂಡ್ಸ್ ಆರ್ ಕಿಸ್ಸಿಂಗ್ ದಿ ಚೀಕ್. ಇನ್ ಫ್ಯೂ ಆಫ್ ದಿ ಯುರೋಪಿಯನ್ ಕಂಟ್ರೀಸ್, ಸ್ವಲ್ಪ ಯುರೋಪಿಯನ್ ಕಂಟ್ರೀಸ್ ಆಗಲಿ ಅಥವಾ ಡೆವಲಪ್ಡ್ ಕಂಟ್ರೀಸ್ದಾಗ ಏನೈತೆ ಅಂತಂದ್ರೆ ಶೋಯಿಂಗ್ ರೆಸ್ಪೆಕ್ಟ್ ಈಸ್ ಟು ಕಿಸ್ ದಿಯರ್ ಚೀಕ್ಸ್ ಆರ್ ದಿಯರ್ ಫೋರ್ ಹ್ಯಾಂಡ್. ಕೈಗೆ ಮುತ್ತು ಕೊಡಬೇಕು. ಬಿಕಾಸ್ ದಿಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ರೆಸ್ಪೆಕ್ಟ್ ಓವರ್ ದೇರ್. ಬಟ್ ಇಟ್ ಈಸ್ ಕ್ವೈಂಟರ್ ಮೋರ್ ಫಾರ್ಮಲ್. ಕ್ವೈಂಟರ್ ಅಂದ್ರೆ ಭಾಳ ವಿಚಿತ್ರ. ತಲೆ ಬಾಗಿಸೋದು ಅಂತಂದ್ರೆ ಅಷ್ಟು ಸ್ವಾಭಾವಿಕನೂ ಅಲ್ಲ, ಅಷ್ಟು ಸಾಮಾನ್ಯನೂ ಇಲ್ಲ, ವಿಚಿತ್ರವಾಗೈತಿ. ಮೋರ್ ಫಾರ್ಮಲ್. ಇದು ಮೋರ್ ಓರಿಯೆಂಟಲ್. ಈ ಕಡೆ ಈಸ್ಟ್ ಸೈಡ್ ಓರಿಯೆಂಟಲ್ ಅಂತಂದ್ರೆ ಈಸ್ಟರ್ನ್ ಕಂಟ್ರೀಸ್, ಎಸ್ಪೆಷಲಿ ಲೈಕ್ ಕೊರಿಯಾ, ಸೌತ್ ಕೊರಿಯಾದಲ್ಲಿ, ಆಮೇಲೆ ಈ ಸೈಡ್ ಚೈನಾ ಸ್ವಲ್ಪ ಭಾಗದಲ್ಲಿ, ಆಮೇಲೆ ಜಪಾನ್. ಇಲ್ಲಿ ಏನೈತಿಲ್ಲ, ದೇ ಡೂ ಇಟ್ ವೆರಿ ಈಸಿಲಿ. ಆ ಸೈಡದ ಜನರು ಏನು ಮಾಡ್ತಾರೆ, ಸ್ವಾಭಾವಿಕವಾಗಿ ತಲೆ ಭಾಗಿಸಿ ದೇ ಶೋ ಯುವರ್ ರೆಸ್ಪೆಕ್ಟ್. ಇಟ್ ಈಸ್ ಇನ್ಫೆಕ್ಷಸ್ ಅಂತಂದ್ರೆ ಸರಳವಾಗಿ ಒಬ್ಬರಿಂದ ಒಬ್ರಿಗೆ ಹಬ್ಬುವುದು. ಈಗ ನನಗೆ ಯಾರೋ ತಲೆ ಭಾಗಿಸಿದ್ರು ಅಂತ ನಮಸ್ಕಾರ ಮಾಡಿದ್ರೆ ನಾವೇನು ಮಾಡ್ತೀವಿ, ವಿ ಟ್ರೈ ಟು ಇಮಿಟೇಟ್ ಆ್ಯಂಡ್ ಶೋ ದ ಸೇಮ್ ಮಾರ್ಕ್ ಆಫ್ ರೆಸ್ಪೆಕ್ಟ್. ಆಫ್ಟರ್ ಫ್ಯೂ ಅವರ್ಸ್ ಯು ಸ್ಟಾರ್ಟ್ ಬೋವಿಂಗ್ ಯುವರ್ ಸೆಲ್ಫ್. ಸ್ವಲ್ಪ ಒಂದು ತಾಸು, ಒಂದು 2-3 ತಾಸು ಆತಂತಂದ್ರೆ ನೀವು ಏನು ಮಾಡ್ತೀರಿ, ಅವಾಗ ನೀವು ತಲೆ ಭಾಗಿಸಿ ನಮಸ್ಕಾರ ಮಾಡೋಕ್ಕೆ ಶುರು ಮಾಡ್ತೀರಿ. ಬಟ್ ಯು ಬೋ ಟು ಡೀಪ್ಲಿ ಆರ್ ನಾಟ್ ಡೀಪ್ಲಿ ಇನಫ್. ಖರೆ ನೀವು ಯಾವಾಗ ತಲೆ ಭಾಗಿಸ್ತೀರಿ, ನೀವು ಜಾಸ್ತಿ ತಲೆ ಭಾಗಿಸ್ತೀರಿ ಒಂದು, ಅಥವಾ ಕಡಿಮೆ ಭಾಗಿಸ್ತೀರಿ. ಇದು ಸರಿಯಲ್ಲ, ತಪ್ಪಿದು. ಯು ಬೋ ಟು ಅ ರಾಂಗ್ ಮ್ಯಾನ್. ನೀವು ತಲೆ ಭಾಗಿಸೋದು ಯಾವಾಗ, ಒಬ್ಬೊಮ್ಮೆ ತಪ್ಪು ವ್ಯಕ್ತಿಗೂ ತಲೆ ಭಾಗಿಸ್ತೀರಿ. ಇದು ಒಂದು ವಿಧಾನ. ಯಾರಿಗೆ ತಲೆ ಭಾಗಿಸ್ಬೇಕು, ಯಾರು ಆಮೇಲೆ ತಲೆ ಭಾಗಿಸ್ಬೇಕಂತನೂ. ನಮ್ಮಲ್ಲಿ ಹೆಂಗೈತಿ, ನಾವು ನಮಸ್ಕಾರ ಮಾಡ್ತೀವಿ. ವಿ ಆಲ್ಸೋ ಶೋ ಮಾರ್ಕ್ ಆಫ್ ರೆಸ್ಪೆಕ್ಟ್ ಬೈ ಜಾಯ್ನಿಂಗ್ ಅವರ್ ಹ್ಯಾಂಡ್ಸ್. ಕೈ ನಮಸ್ಕಾರ ಮಾಡ್ತೀವಿ, ಕೈ ಕೂಡಿಸಿ. ಆದ್ರೆ ನಾವು ಯಾರ್ಯಾರಿಗೆ ಮಾಡ್ತೀವಿ, ಹಿರಿಯರಿದ್ದವ್ರಿಗೆ ಮಾಡ್ತೀವಿ, ದೊಡ್ಡವರಿದ್ದವ್ರಿಗೆ ಮಾಡ್ತೀವಿ, ಗೌರವಸ್ಥರಿದ್ದವ್ರಿಗೆ ಮಾಡ್ತೀವಿ, ನಮ್ಗಿಂತ ಮೇಲೆ ಸ್ಟೇಟಸ್ದಾಗ ಇದ್ದವ್ರಿಗೆ ಮಾಡ್ತೀವಿ, ಗುರುಗಳಿಗೆ ಮಾಡ್ತೀವಿ. ಅಂದ್ರೆ ಮೇಲೆ ಇದ್ದವ್ರಿಗೆ ನಾವು ನಮಸ್ಕಾರ ಮಾಡ್ತೀವಿ. ನಾವು ನಮಸ್ಕಾರ ಹೆಂಗೆ ಮಾಡ್ತೀವಿ, ಫಸ್ಟ್ ನಾವು ನಮಸ್ಕಾರ ಮಾಡ್ತೀವಿ. ಅವ್ರ ಮೇಲಿನವ್ರು ನಮಗೆ ನಮಸ್ಕಾರ ಮಾಡೋಂಗಿಲ್ಲ.
ಸೊ ದೇರ್ ಈಸ್ ಸರ್ಟನ್ ಕಾಂಪ್ಲೆಕ್ಸಿಟಿ ಇನ್ ದಿಸ್ ಗೆಸ್ಚರ್. ಈ ಗೆಸ್ಚರ್ ಒಳಗೆ ಏನಿರ್ತೈತಪ್ಪ ಅಂದ್ರೆ ಸ್ವಲ್ಪ ಕಾಂಪ್ಲೆಕ್ಸಿಟಿ, ಯಾರ್ಯಾರಿಗೆ ಮಾಡ್ಬೇಕು ನಮಸ್ಕಾರ ಅಂತ ಅನ್ನೋದು ಅದು ನಮಗೆಲ್ಲರಿಗೂ ಗೊತ್ತೈತೆ. ನಮ್ಮ ಭಾರತೀಯರಿಗೆ ಎಲ್ಲರಿಗೂ ಗೊತ್ತೈತೆ ನಮಸ್ಕಾರ ಯಾರ್ಯಾರಿಗೆ ಮಾಡಿ, ನಾವು ಹಿರಿಯರಿಗೆ ಮಾಡಬೇಕು, ನಾವು ಫಸ್ಟ್ ಮಾಡಬೇಕು. ನಾವು ಕೈ ಜೋಡಿಸಿದಾದ ತಕ್ಷಣ ಅವ್ರು ಕೈ ಜೋಡಿಸ್ತಾರೆ ಅಥವಾ ನಮಸ್ಕಾರ ಮಾಡ್ತಾರೆ. ಖರೆ ಅದು ಮಾಡೋದು ನಮಸ್ಕಾರದಲ್ಲಿ ಆ ವಿಧೇಯದಲ್ಲಿ ಒಂದೇ ಕ್ಷಣದಾಗ ಗುರ್ತಾಗ್ಬಿಡ್ತೈತಿ. ಈ ಥರದಾಗ ಯಾರಿಗೆ ನಮಸ್ಕಾರ ಮಾಡಿದ್ರು ಮತ್ತು ಅವು ಇನ್ನೊಬ್ಬ ನಮಸ್ಕಾರ ಮಾಡಿದ್ರು ಭಾಳ ಸಣ್ಣ ಟೈಮ್ ತೊಗೋತಾನೆ, ನಾವೇನು ಪೂರ್ತಿ ಕೈ ಜೋಡಿಸ್ಕೊಂಡು ನಿಂದ್ರಂಗಿಲ್ಲ. ಸೊ ದೇರ್ ಈಸ್ ಲಿಟಲ್ ಬಿಟ್ ಆಫ್ ಕಾಂಪ್ಲೆಕ್ಸಿಟಿ ಇನ್ ಇಟ್, ಬಟ್ ನಾಟ್ ಟು ಅಸ್. ನಮ್ಗೆ ಅದು ಸರಳವಾಗಿ ಮಾಡ್ಬೋದು, ಆದ್ರೆ ನಾವು ಅದು ತಲೆ ಬಾಗಿಸ್ಬೇಕಂತಂದ್ರೆ ನಮ್ಗೆ ಅದು ಸರಳವಾಗಿ ನಮ್ಗೆ ಬರೋಂಗಿಲ್ಲ. ಡೀಪ್ಲಿ ಆರ್ ನಾಟ್ ಡೀಪ್ಲಿ ಇನಫ್, ಯು ಬೋ ಟು ದಿ ರಾಂಗ್ ಮ್ಯಾನ್ ಎಟ್ ದಿ ರಾಂಗ್ ಟೈಮ್. ಟೈಮಿಂಗ್ನು ಭಾಳ ಇಂಪಾರ್ಟೆಂಟ್. ನೀವು ನಮಸ್ಕಾರ ಮಾಡೋತ್ನೀಗ ಅವ್ನು ನೋಡಲಿಲ್ಲ ಅಥವಾ ಅವ್ನು ನೋಡುವಾಗ ನೀವು ನಮಸ್ಕಾರ ಮಾಡಲಿಲ್ಲ, ಇವೆರಡು ತಪ್ಪ. ಯು ಡು ನಾಟ್ ಕ್ಲಾಸ್ಪ್ ಯುವರ್ ಹ್ಯಾಂಡ್ಸ್ ಇನ್ ಫ್ರಂಟ್ ಆಫ್ ಯು ವಿಚ್ ಇಸ್ ಬ್ಯಾಡ್. ಕ್ಲಾಸ್ಪ್ ಅಂತಂದ್ರೆ ಮುಷ್ಟಿ ಮಾಡೋದು, ತಲೆ ಬಾಗಿಸುವಾಗ ಕೈ ಮುಷ್ಟಿ ಮಾಡಬೇಕು ಮಾಡಬಾರ್ದು. ಮಾಡಿದರೆ ಅಂತಂದ್ರೆ ಕೆಟ್ಟು ಅಥವಾ ಮಾಡಲಿಲ್ಲ ಅಂದ್ರೆ ಕೆಟ್ಟು. ಆರ್ ಯು ಡೂ ವಿಚ್ ಇಸ್ ವರ್ಸ್, ನೀವು ಮುಷ್ಟಿ ಮಾಡಿರಂತಂದ್ರೆ ಮತ್ತೆ ಅತಿ ಕೆಟ್ಟ. ಅಂದ್ರೆ ಕೈ ಮುಷ್ಟಿ ಮಾಡಬೇಕು ಮಾಡಬಾರ್ದು, ಮಾಡಿದ್ರೆ ಕೆಟ್ಟು ಅಥವಾ ಮಾಡಲಿಲ್ಲ ಅಂತಂದ್ರೆ ಅತಿ ಕೆಟ್ಟ ಅಂತ. ಯು ವಿಲ್ ಡಿಸ್ಕವರ್ ದಟ್ ದಿ ಜಪನೀಸ್ ಹ್ಯಾವ್ ಎ ಕಾಂಪ್ಲಿಕೇಟೆಡ್ ಹೈರಾರ್ಕಿ ಇನ್ ಬೋವಿಂಗ್. ಅವರಲ್ಲಿ ಒಂಥರ ಕಾಂಪ್ಲಿಕೇಟೆಡ್ ಐತೆ ಅದು, ಯಾರಿಗೆ ನಮಸ್ಕಾರ ಮಾಡಬೇಕು, ಹೆಂಗೆ ನಮಸ್ಕಾರ ಮಾಡ್ಬೇಕಂತ ಇದು ಒಂದು ಬೇರೆ ವಿಧಿ ಏನೈತಿ. ಇನ್ ಬೋವಿಂಗ್, ಹೂ ಬೋಸ್ ಟು ಹುಮ್, ಯಾರು ನಮಸ್ಕಾರ ಯಾರಿಗೆ ಮಾಡಬೇಕು, ಹೂ ಎಷ್ಟು ಬೋ ಟು ಹುಮ್, ಹೌ ಡೀಪ್ಲಿ, ಎಷ್ಟು ತಲೆಬಾಗಿಸ್ಬೇಕು, ಎಷ್ಟು ತಲೆಬಾಗಿ ನಮಸ್ಕಾರ ಮಾಡೋದು, ಎಷ್ಟೊತ್ತು ತಲೆಬಾಗಬೇಕು, ಹೌ ಡೀಪ್ಲಿ ಆ್ಯಂಡ್ ಫಾರ್ ಹೌ ಲಾಂಗ್, ಎಷ್ಟೊತ್ತು ಮಟ್ಟ ತಲೆಬಾಗಿಸಿ ಅವ್ರು ನಮಸ್ಕಾರ ಮಾಡಬೇಕು. ಇದು ಒಂದು ಏನೈತಲ್ಲ, ದಿಸ್ ಪ್ರೊಸೀಜರ್ ಈಸ್ ಲಿಟಲ್ ಬಿಟ್ ಕಾಂಪ್ಲಿಕೇಟೆಡ್. ಇದು ನಮ್ಗೆ ಭಾಳ ಕಾಂಪ್ಲಿಕೇಟೆಡ್ ಅನ್ನಿಸ್ತೈತೆ, ಅಷ್ಟು ಸರಳವಾಗಿ ಬರೋಂಗಿಲ್ಲ. ಇಲ್ಲಿ ಒನ್ ಆಫ್ ದಿ ಅಮೇರಿಕನ್ ಸ್ಟೇಟ್ಸ್ ಹ್ಯಾಡ್ ಅರ್ಲಿಯರ್ ಟ್ರಾಫಿಕ್ ಲಾ ವಿಚ್ ಲೇಡ್ ಡೌನ್ ದಟ್ ಇಫ್ 2 cars met at an intersection neither was to move before the other had gone. ಅಮೇರಿಕಾದಾಗ ಒಂದು ಲಾ ಇತ್ತು, ಒಂದು ನಿಯಮ. ಅದು ಏನು ನಿಯಮಪ್ಪ ಅಂತಂತಂದ್ರೆ, ಯಾವುದಾದ್ರೂ ಒಂದು 2 ಕಾರ್ಗಳು ಕ್ರಾಸ್ ರೋಡ್ ಇದ್ದಲ್ಲಿ, ಅಡ್ಡ ರೋಡ್ ಬಂದು ಅಂತಂದರೆ, 2 ಅಡ್ಡ ತಿಡ್ಡ ಅಥವಾ ಎದುರ ಮೆದ್ರೆ ಬಂದು ಅಂತಂತಂದ್ರೆ ಏನಪ್ಪ ಅಂತಂದ್ರೆ, 2 ಕಾರ ಅಳೆಯಾಡೋದಿಲ್ಲ, ಅಲ್ಲೇ ನಿಂತು ಬಿಡಬೇಕು ಅಂಟಿಲ್ ದಿ ಅದರ್ ಹ್ಯಾಸ್ ಗಾನ್. ಯಾವಾಗ ಮತ್ತೊಂದು ಅದು ಎದುರಿನ ಕಾರ ದಾಟ್ಕೊಂಡು ತನ್ನಿಂತಾನು ಹೋಗೋ ಮಟ್ಟ ಇಬ್ಬರು ಕಾರ್ ಅಲ್ಲಿ ನಿಂತು ಬಿಡಬೇಕು. ಸೊ ಹಿ ಗಿವ್ಸ್ ಅ ಸರ್ಟನ್ ಎಕ್ಸಾಂಪಲ್ ರಿಲೇಟೆಡ್ ಟು ಬೋವಿಂಗ್. ಇದು ನಮಸ್ಕಾರನೂ ಇದೇ ರೀತಿಯಾದಾಗ, ಅವರಲ್ಲಿ ಬೋವಿಂಗ್ನು ಇದೇ ರೀತಿಯಾದಾಗ ಒಬ್ರಿಗೊಬ್ಬರು ಯಾವಾಗ ಮಾಡಬೇಕು ಮಾಡಬಾರ್ದು ಅಂತ ಅನ್ನೋದು ಇನ್ ಅ ಸ್ಪ್ಲಿಟ್ ಸೆಕೆಂಡ್ ದೇ ವಿಲ್ ಹ್ಯಾವ್ ಟು ಡೂ ಇಟ್. ಸೊ ದಿಸ್ ಅಮೇರಿಕನ್ ಲಾ ಈಸ್ ಅಪ್ಲಿಕೇಬಲ್ ಟು ಬೋವಿಂಗ್ ಹಿಯರ್. 2 ಕಾರ್ ಬಂದು ಅಂತಂತಂದ್ರೆ, ಎದುರ ಮೆದ್ರೆ ಬಂದು ಮತ್ತು ಕ್ರಾಸ್ ರೋಡ್ದಾಗ ಬಂದು ಅಂತಂದ್ರೆ ಯಾರೂ ಅಳಿಗಾಡೋದಿಲ್ಲ, ಅಲ್ಲೇ ನಿಂದಿರೋದು. ಒಂದು ಕಾರ್ ಹೋಯಿತು, ಇನ್ನೊಂದು ಕಾರ್ ಅವಾಗ ತೊಗೊಂಡು ಹೋಗೋದು, ಇಷ್ಟ ಐತೆ ಇಲ್ಲಿ. ಸಿಮಿಲರ್ಲಿ if 2 Japanese bow neither is to straighten up before the other stands up. ಈಗ ಅದೇ ರೀತಿಯಾದಾಗ ಜಪಾನ್ದಾಗ ಯಾವ ಒಬ್ಬ ನಮಸ್ಕಾರ ಮಾಡ್ಯಾನಂತಂದ್ರೆ ಇನ್ನೊಬ್ಬ ನಮಸ್ಕಾರ ಮಾಡಬೇಕು, ಖರೆ ಅವ್ನು ಇನ್ನೊಬ್ಬ ಹೇಳೋಕ್ಕಿಂತ ಮುಂಚೆ ಇವ ಎದ್ದು ನಿಂದ್ರಕ್ಕಾಗಿಲ್ಲ. ಸೊ he can't straighten up until the other has straighten up. ನೀವು ಯಾರಿಗೆ ನಮಸ್ಕಾರ ಮಾಡ್ತಿರ್ತೀರಿ ಅವ್ನು ತಲೆ ಬಾಗಿಸಿ ಹೇಳೋ ಮಟ್ಟ ನೀವು ಹೇಳಕ್ಕೆ ಅಥವಾ ಯು ಕಾಂಟ್ ಬಿ ಸ್ಟ್ಯಾಂಡಿಂಗ್ ಎರೆಕ್ಟ್. ಸ್ಟ್ಯಾಂಡ್ಸ್ ಎರೆಕ್ಟ್ ಇನ್ ಫ್ರಂಟ್ ಆಫ್ ಹಿಮ್. ಅ ಲಿಟಲ್ ಕಾಂಪ್ಲಿಕೇಟೆಡ್ ಟು ಅಸ್. ನಮ್ಗೆ ಏನೈತಪ್ಪ ಇದು ಮಾಡಂತಂದ್ರೆ ಅಟ್ಟ ಸ್ವಾಭಾವಿಕ ಅಥವಾ ಸಹಜದಿಂದ ಬರೋಂಗಿಲ್ಲ. ವಿ ಕಾಂಟ್ ಡೂ ದಿಸ್ ವೆರಿ ಈಸಿಲಿ. ಲಿಟಲ್ ಕಾಂಪ್ಲಿಕೇಟೆಡ್ ಟು ಅಸ್, ದೇ ಮ್ಯಾನೇಜ್ ಇಟ್ ವಿತೌಟ್ ಡಿಫಿಕಲ್ಟಿ. ಅವ್ರೇನು ಮಾಡ್ತಾರೆ, ಸರಳವಾಗಿ ಸ್ವಾಭಾವಿಕವಾಗಿ ದೇ ಜಸ್ಟ್ ಡೂ ದಿ ಬೋವಿಂಗ್. ಅವ್ರು ಒಬ್ರಿಗೊಬ್ರು ಯಾವ ರೀತಿದಾಗ ನಮಸ್ಕಾರ ಮಾಡೋದು, ದೇ ನೋ ಇಟ್ ವೆರಿ ವೆಲ್. ಆ್ಯಂಡ್ ಈವನ್ ದಿ ಸ್ಮಾಲೆಸ್ಟ್ ಡಿಫ್ರೆನ್ಸ್ ಇನ್ ರ್ಯಾಂಕ್, ಸ್ಟ್ಯಾಂಡಿಂಗ್, ಏಜ್, social position will be subtly reflected in that split second one man's bow is shorter than the others. 1 ಸೆಕೆಂಡ್ ಒಳಗೆ ತಿಳ್ಕೊಂಡು ಬಿಡ್ತಾರೆ. ಏನು, ಯಾರೋ ಒಬ್ಬರು ಜಾಸ್ತಿ ತಲೆ ಬಾಗಿಸ್ತಾರೋ, ಒಬ್ಬರು ಕಡಿಮೆ ಬಾಗಿಸ್ತಾರೆ. ಈ 1 ಸೆಕೆಂಡ್ನಾಗ ಯಾರು ಜಾಸ್ತಿ ತಲೆ ಬಾಗಿಸ್ತಾರೋ ಮತ್ತು ಯಾರು ಕಡಿಮೆ ಬಾಗಿಸ್ತಾರೋ ಇಟ್ರೊಳಗೆ ತಿಳ್ಕೊತಾರೋ ಹೂ ಈಸ್ ಹೈಯರ್ ಇನ್ ರ್ಯಾಂಕ್ ಒಳಗಾಗಲಿ, ಸೋಷಲ್ ಆಗಲಿ, ಏಜ್ದಾಗ ಯಾರು, ವಯಸ್ಸದಾಗ ಯಾರು ಜಾಸ್ತಿ ಅದಾರು, ಆಮೇಲೆ ಸೋಷಲ್ ಪೊಸಿಷನ್, ಸೊಸೈಟಿದಾಗ ಅವ್ನ ಸ್ಟೇಟಸ್ ಏನೈತಿ, ಇಷ್ಟರದಲ್ಲಿ ಕಂಡು ಬಿಡ್ತೈತಿ. ಅಂದ್ರೆ ಇಬ್ಬರು ವ್ಯಕ್ತಿ ಒಳಗೆ ಯಾರು
ಸೊಸೈಟಿದಾಗ ಹಾಯ್ ಆಗಲಿ ಅಥವಾ ತಮ್ಮ ವಯಸ್ಸದಾಗಲಿ ಯಾರು ಇದ್ರದಾಗ ದೊಡ್ಡವರು ಯಾರು ಸಣ್ಣವರು ಅಂತಂದು ಕಂಡು ಬರ್ತೈತಿ. ನಾವು ನಮಸ್ಕಾರ ಮಾಡುವಾಗೂ ತಿಳಿದು ಬರ್ತೈತಿ, ಯಾರು ಯಾರಿಗೆ ನಮಸ್ಕಾರ ಮಾಡ್ತಾರೆ ಅಷ್ಟರೊಳಗೆ ತಿಳಿತೈತಿ ಯಾರು ಯಾರಿಗೆ ಗೌರವತನ ಕೊಡತ್ತಾರ ಅಂತಂದು. ಅದೇ ರೀತಿದಾಗ ಅಲ್ಲಿ ತಲೆ ಬಗ್ಸೋದ್ರದಾಗ ದೇ ಈಸಿಲಿ ಐಡೆಂಟಿಫೈ ಹೂ ಈಸ್ ಎಟ್ ಸೋಷಲ್ ರ್ಯಾಂಕ್. ಸೋಷಲ್ ರ್ಯಾಂಕ್ದಲ್ಲಿ ಯಾರು ಜಾಸ್ತಿ ಅದಾರು, ಸೊಸೈಟಿದಾಗ ಯಾರ್ದು ಪ್ರೆಸ್ಟೀಜ್ ಜಾಸ್ತಿ ಐತೆ ಅಂತ ಅನ್ನೋದು ಅಷ್ಟರದಲ್ಲಿ ಕಂಡು ಬರುತ್ತೆ. In the split second bow is shorter than the others. In many cases there are clear cut differences in position and no difficulties. ಸಾಕಷ್ಟು ಸಲ ನೀವು ನಮಸ್ಕಾರ ಮಾಡಿದ್ರೆ ಕ್ಲಿಯರ್ ಕಟ್ ಆಗಿ ಗುರ್ತಾಗ್ತೈತಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ. ಆ್ಯಂಡ್ ಅಲ್ಲಿ ಏನು ತೊಂದರೆ ಇಲ್ಲ, ಇವನು ದೊಡ್ಡವ ಅಂತಂದು ಸ್ಪಷ್ಟವಾಗಿ ತಿಳಿದು ಬಿಡುತ್ತೆ. ದ ಬೇಸಿಕ್ ರೂಲ್ ಇನ್ಸೈಡ್ ದಿ ಫ್ಯಾಮಿಲಿ. ಇದೇ ರೀತಿ ಒಳಗೆ ಕುಟುಂಬದಾಗೂ ಒಂದು ಸರ್ಟನ್ ರೂಲ್ಸ್ ಆರ್ ದೇರ್. ಬೇಸಿಕ್ ರೂಲ್ಸ್ ಅಂದ್ರೆ ಮೂಲವಾದಂಥದ್ದು ನಿಯಮಗಳು. ಅಲ್ಲಿನ ಸಕಟ್ ಏನೈತಿ, ಒಬ್ಬರು ನಮಸ್ಕಾರ ಮಾಡಬೇಕು. ಯಾರಿಗೆ ನಮಸ್ಕಾರ ಮಾಡಬೇಕು, ನಾವು ಹೆಂಗೆ ನಮ್ಮ ತಾಯಿ ತಂದೆ ಕಾಲು ಬೀಳ್ತೀವಲ್ಲ, ಅವರಲ್ಲಿನೂ ಒಂದು ಸ್ವಲ್ಪ ನಿಯಮಗಳು ಅದಾವೆ. ಇನ್ಸೈಡ್ ದಿ ಫ್ಯಾಮ್ಲಿ ಏನಪ್ಪ ಅಂತಂತಂದ್ರೆ ದಿ ವೈಫ್ ಬೋಸ್ ಟು ಹರ್ ಹಸ್ಬೆಂಡ್. ಹೆಣ್ತಿದ್ದಕ್ಕೇನು ತನ್ನ ಗಂಡಗೆ ನಮಸ್ಕಾರ ಮಾಡಬೇಕು. ಶಿ ಹ್ಯಾಸ್ ಟು ಬೌ. ಯಾಕಿಂದೇನು ಹೆಣ್ತಿದ್ದಕ್ಕೆ ಗಂಡಗೆ ತಲೆ ಬಗ್ಗಿಸ್ಬೇಕು. ಬೋ ಟು ಹರ್ ಹಸ್ಬೆಂಡ್. ದ ಚೈಲ್ಡ್ ಬೋಸ್ ಟು ಹಿಸ್ ಫಾದರ್. ಮಕ್ಕಳು ಏನದಾರ ತಮ್ಮ ತಂದೆಗೆ ಎಲ್ಲರೂ ನಮಸ್ಕಾರ ಮಾಡಬೇಕು ಸ್ವಾಭಾವಿಕವಾಗಿ. ಯಂಗರ್ ಬ್ರದರ್ಸ್ ಟು ಎಲ್ಡರ್ ಬ್ರದರ್ಸ್. ಹೆಂಗಂತಂದ್ರೆ ತಮ್ಮ ಇದ್ದವ ಅಣ್ಣಗೆ ನಮಸ್ಕಾರ ಮಾಡಬೇಕು. ಹಿ ಹ್ಯಾಸ್ ಟು ಬೋ ಹಿಸ್ ಸೈಡ್. ತಮ್ಮ ಇದ್ದವನು ಅಣ್ಣಗೆ ಹಿ ಹ್ಯಾಸ್ ಟು ಬೋ, ಅಣ್ಣಗೆ ಅವ್ನು ನಮಸ್ಕಾರ ಮಾಡಬೇಕು. ಸಿಸ್ಟರ್ ಬೋಸ್ ಟು ಆಲ್ ಬ್ರದರ್ಸ್. ಅಕ್ಕಿರಲಿ ತಂಗಿರಲಿ ಆಕೆ ಏನು ಮಾಡಬೇಕು, ಅಣ್ಣ ಅಥವಾ ತಮ್ಮ ಯಾರಿಗೆ ಇದ್ರೂ ಆಕೆ ನಮಸ್ಕಾರ ಮಾಡಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ದಿಯರ್ ಏಜ್. ಇಫ್ ಶೀಸ್ ಅ ಡಾಟರ್ ಅಥವಾ ಮಗಳದಾಳ ಅಂತಂದ್ರೆ ಎಲ್ಲ ಅಣ್ಣ ತಮ್ಮಗಳಿಗೆ ಆಕೆ ನಮಸ್ಕಾರ ಮಾಡಬೇಕು. ಬೋಸ್ ಟು ಆಲ್ ಬ್ರದರ್ಸ್ ಆಫ್ ವಾಟ್ ಎವರ್ ಏಜ್. ಐ ಸಾ ಬೇಬೀಸ್ ಕ್ಯಾರಿಡ್ ಇನ್ ಜಪನೀಸ್ ಸ್ಟೈಲ್ ಆನ್ ದಿಯರ್ ಮದರ್ಸ್ ಬ್ಯಾಕ್ ಇನ್ ಅ ಕ್ಲೆವರ್ ಲಿಟಲ್ ಸ್ಯಾಡಲ್ ಆ್ಯಂಡ್ ವೆನ್ ಎವರ್ ಮದರ್ಸ್ ಬೋಟ್ ಬೇಬಿ ಬೋಟ್ ಟು. ಸಾಕಷ್ಟು ಸಲ ಅವು ಏನು ಕಂಡು ಬಂದೈತೆ ಅಂತಂತಂದ್ರೆ ವಾಟ್ ಹಿ ಹ್ಯಾಸ್ ಅಬ್ಸರ್ವ್ ಈಸ್ ದಟ್ ಮದರ್ಸ್, ತಾಯಿಗಳು ಏನು ಮಾಡ್ತಾರೆ, ನಮ್ಮಲ್ಲಿ ಇಂಡಿಯಾದಾಗ ಏನೈತಿ ಬಗ್ಲಾಗ ಇಟ್ಕೊಂಡು ತಿರುಗಾಡ್ತೀವಿ ನಾವು, ಮಕ್ಕಳಿಗೆ ಆದ್ರೆ ಕುಸ್ಗಳಿಗೆ ಆದ್ರೆ ಅಲ್ಲಿ ಹಿಂದೆ ಬೆನ್ನಿಗೆ ಕಟ್ಕೊಂಡಿರ್ತಾರೆ. ಇಟ್ ಈಸ್ ಸಣ್ಣ ಒಂದು ತೊಟ್ಲಿದ್ದಂಗೆ, ಸ್ಯಾಡಲ್ ಈಸ್ ಲೈಕ್ ಒಂದು ತೊಟ್ಲಿದ್ದಂಗೆ ಅವ್ರಿಗೆ. ಅಲ್ಲಿ ಮಗುವಿಗೆ ಹಿಂದೆ ಕಟ್ಕೊತಿದ್ದಾಗ ತಾಯಿ ಯಾವಾಗ ತಲೆ ಬಾಗಿಸ್ತಾಳೆ ಅದೇ ರೀತಿದಾಗ ಅದೇ ಟೈಮ್ದಾಗ ಆ ಮಗು ಸಕಟ ತಲೆ ಬಾಗಿಸ್ತೈತಿ. ಅಂದ್ರೆ ಆದ ಸಮಯದಾಗ ಯಾಕಂದ್ರೆ ತಾಯಿ ಬೆನ್ನು ಬಾಗಿಸಿ ತಲೆ ಬಾಗಿಸುವಾಗ ಆ ಮಗು ಸಕಟ ತಲೆ ಬಾಗಿಸಿ ಬಿಟ್ಟಿರ್ತೈತಿ ಅಂತ. ಆ್ಯಂಡ್ ವೆನ್ ಎವರ್ ಮದರ್ಸ್ ಬೋಟ್ ಬೇಬಿ ಬೋಟ್ ಟು. ತಾಯಿ ಯಾವಾಗ ತಲೆ ಬಾಗಿಸಿ ನಮಸ್ಕಾರ ಮಾಡ್ತಿದ್ದೋ ಅವಾಗನ ಆ ಮಗು ಸಕಟ ತಲೆ ಬಾಗಿಸ್ತಿತ್ತು. ಸಮ್ವಾಟ್ ಕಂಡೆನ್ಸಿಂಗ್ಲಿ ಫ್ರಮ್ ಹಿಸ್ ಮೆಜೆಸ್ಟಿಕ್ ಹೈಟ್ ಆಲ್ಮೋಸ್ಟ್ ಲೈಕ್ ಇಟ್ ಈಸ್ ಅಂಡರ್ಸ್ಟುಡ್. ಆ ಮಗುವಿಗೆ ತಿಳಿತಿತ್ತು ಇಲ್ಲೂ ಗೊತ್ತಿಲ್ಲ, ಖರೆ ಅದನ್ನು ತಲೆ ಬಾಗಿಸಿದಂಗೆ ಆಗ್ತಿತ್ತು. ಫ್ರಮ್ ಹಿಸ್ ಮೆಜೆಸ್ಟಿಕ್ ಹೈಟ್ ಜಪನೀಸ್ ಸ್ಟೋರ್ಸ್ ಎಂಪ್ಲಾಯ್ ಬೋವಿಂಗ್ ಗರ್ಲ್ಸ್. ಜಪನೀಸ್ ಸ್ಟೋರ್ಸ್ ಏನದಾವಲ್ಲ ಜಪಾನ್ದಾಗ ಮಾಲ್ ಆಗಲಿ ಅಥವಾ ಅಂಗಡಿಗಳಾಗಲಿ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸ್ ಇರ್ತಾವೆ. ಅಲ್ಲಿ ಏನು ಮಾಡ್ತಾರಂತಂದ್ರೆ ದೇ ಎಂಪ್ಲಾಯ್ ಬೋವಿಂಗ್ ಗರ್ಲ್ಸ್. ಅಲ್ಲಿ ನೌಕರಿ ಮ್ಯಾಗ ಇಟ್ಕೊಂಡಿರ್ತಾರೆ ಯಾರಿಗೆ, ಆ ಬೋವಿಂಗ್ ಗರ್ಲ್ಸ್, ಆ ಹುಡುಗಿಯರು. ದೇರ್ ಡ್ಯೂಟಿ ಈಸ್ ಜಸ್ಟ್ ಟು ಬೋ. ಆ ಕಾಂಪ್ಲೆಕ್ಸ್ ಅಥವಾ ಅಂಗಡಿ ಒಳಗೆ ಯಾರಾದರೂ ಬರಾಕತ್ತಾರ ಅಂತಂದ್ರೆ, ಕಾಂಪ್ಲೆಕ್ಸ್ ಒಳಗೆ ಅಥವಾ ಯಾರಾದರೂ ಬರತ್ತಾರ ಅಂತಂತಂದ್ರೆ, ಮಾಲ್ ಒಳಗೆ ಯಾರಾದರೂ ಬರತ್ತಾರಂದ್ರೆ ಅವ್ರದ್ದು ಏನಪ್ಪ ಕೆಲಸ ಅಂತಂದ್ರೆ ಟು ಬೋ ದೇರ್ ಹೆಡ್ಸ್, ಅವ್ರದ್ದು ಅಷ್ಟೇ ಕೆಲಸ. who stand at the top of escalators and whose only duty is to bow deeply and differentially to all and sundry. ಅವ್ರದ್ದು ಏನು ಕೆಲಸ ಅಂತಂತಂದ್ರೆ ಎಸ್ಕಲೇಟರ್ ಇಸ್ ಅ ಲಿಫ್ಟ್ ರೀತಿದಾಗ ಇದು ಸ್ಟೆಪ್ಸ್ ಮೂವ್ ಅಪ್ವರ್ಡ್. ನೀವು ಮೆಲ್ಲಗಾಗಿ ಹೋಗ್ತಾರೆ ಫ್ರಮ್ ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಟು ಸೆಕೆಂಡ್. ಈ ರೀತಿದಾಗ ಅಲ್ಲಿ ಏನು ಎಸ್ಕಲೇಟರ್ಸ್ ಇರ್ತಲ್ಲ ಅದು ಮೇಲೆ ಹೋದಾದ ತಕ್ಷಣ ಅವ್ರು ಏನು ಮಾಡ್ತಾರೆ, ತಮ್ಮ ಕಾಂಪ್ಲೆಕ್ಸ್ ಅಥವಾ ತಮ್ಮ ಅಂಗಡಿ ಒಳಗೆ ಹೋಗುವಾಗ ಅವ್ರು ಏನು ಮಾಡ್ತಾರೆ, ಫಸ್ಟಕ್ಕೆ ಅಂತಂತಾರೆ ಯಾರೇ ಇರೋಳ್ರಕ, ದೊಡ್ಡವರೇ ಇರಲಿ ಚಿಕ್ಕವರೇ ಇರಲಿ ಸಣ್ಣವರೇ ಇರಲಿ ಬೇಕಾದವ್ರು ಇರಲಿ, ಅವ್ರೇನು ಮಾಡ್ತಾರೆ ಎಲ್ಲರಿಗೆ ನಮಸ್ಕಾರ ಮಾಡಿ ಸ್ವಾಗತಿಸ್ತಾರೋ. ದೇ ವೆಲ್ಕಮ್ ಬೈ ಬೋವಿಂಗ್ ದಿಯರ್ ಹೆಡ್ಸ್. To all and sundry. The Japanese equivalent to our page boys who turn revolving doors to us. Japanese equivalent. ಇದು ಜಪಾನ್ದಾಗ ಇದು ಸ್ವಾಭಾವಿಕ. ಇಲ್ಲಿ ಅಮೇರಿಕಾ ಆಗಲಿ ಅಥವಾ ಯುರೋಪಿಯನ್ ಕಂಟ್ರೀಸ್ದಾಗ ಇಲ್ಲಿ ಡೆವಲಪ್ಡ್ ಕಂಟ್ರೀಸ್ದಾಗ ಏನಪ್ಪ ಅಂತಂದ್ರೆ ಪೇಜ್ ಬಾಯ್ಸ್ ಅಂತ ಇರ್ತಾರೆ. ಈ ಪೇಜ್ ಬಾಯ್ಸ್ ಅಂತಂತಂದ್ರೆ ಏನು, ಅವ್ರ ಕೆಲಸ ಏನು, ಯಾರು ಬಂದ್ರೆ ಅಂತಂತಂದ್ರೆ ಅವ್ರು ಬಾಗ್ಲ ತೆಗೆದು ಕರ್ತವ್ಯ.
ಹೋಟೆಲ್ ಆಗಲಿ, ಅಂಗಡಿ ಆಗಲಿ, ಕಾಂಪ್ಲೆಕ್ಸ್ ಆಗಲಿ, ಏನಿದ್ರು ಅವ್ರ ಕೆಲಸ ಏನಂತಂದ್ರೆ ಯಾರೋ ಅಲ್ಲಿ ಗೆಸ್ಟ್ ಬಂದಾರಂತಂದ್ರೆ, ಕಸ್ಟಮರ್ಸ್ ಬಂದಾರಂತಂದ್ರೆ ಬಾಗಿಲ ತೆಗೆಯೋದು ಅವ್ರ ಕೆಲಸ. ಅದೇ ರೀತಿಯಾದಾಗ ಜಪಾನ್ದಾಗೇನು ದೀಸ್ ಬೋವಿಂಗ್ ಗರ್ಲ್ಸ್ ಆರ್ ದೇರ್. ಓಕೆ, revolving doors for us. On the famous and fast Tokyo-Edo line between Tokyo and Osaka, two conductors enter the carriage in a slightly theatrical sense. ಟೋಕಿಯೋ ಮತ್ತು ಒಸಾಕ ಇವೆರಡು ಸಿಟೀಸ್ ಅದಾವೆ. ಇವೆರಡು ಸಿಟಿ ನಡಕ್ಕೆ ಅದೇನು ಬಸ್ ಹೋಗುತ್ತೈತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಟೋಕಿಯೋ-ಎಡೋ ಲೈನ್. ಅದು ರೂಟ್ ನಂಬರ್ ಟೋಕಿಯೋ-ಎಡೋ ಲೈನ್. ಬಿಟ್ವೀನ್ ಟೋಕಿಯೋ ಆ್ಯಂಡ್ ಒಸಾಕ ಟೂ ಕಂಡಕ್ಟರ್ಸ್ ಎಂಟರ್ ದ ಕ್ಯಾರೇಜ್ ಇನ್ ಅ ಸ್ಲೈಟ್ಲಿ ಥಿಯೇಟ್ರಿಕಲ್ ಸೆನ್ಸ್. ಅಲ್ಲಿ ಬಸ್ ಒಳಗೆ ಏನು ಮಾಡ್ತಾರಂದ್ರೆ ಇಬ್ಬರು ಕಂಡಕ್ಟರ್ಗಳು ಏರ್ತಾರೋ, ಇಬ್ಬರು ಕಂಡಕ್ಟರ್ಗಳು ಏರ್ತಾರೋ ಬಸ್ ಒಳಗೆ. ಆಮೇಲೆ ಇನ್ನು ಥಿಯೇಟ್ರಿಕಲ್ ಸೆನ್ಸ್, ಥಿಯೇಟ್ರಿಕಲ್ ಅಂತಂದ್ರೆ ಒಂಥರ ಅವ್ರು ಒಳಗೆ ಬರೋದು ನೋಡಿದ್ರೆ ಒಂಥರ ನಾಟಕೀಯ ಅಂದ್ರೆ ಲೈಕ್ ಶೋ ಆಫ್. ಯಾವ ರೀತಿಯಾದಾಗ ಒಳಗೆ ನಡ್ಕೊತ ಬರ್ತಾರೋ ಬಂದು ದೇ ಮಾರ್ಚ್ ಟು ದಿ ಮಿಡಲ್ ಆಫ್ ದಿ ಕೋಚ್. ಅವರು ಮಾರ್ಚ್ ಮಾಡ್ಕೋತ ಬಸ್ಸದ ನಡಕಿನ ಮಟ್ಟ ಬರ್ತಾರೆ. ದಿ ಕಮ್ ಟು ದಿ ಸೆಂಟರ್ ಆಫ್ ದಟ್ ಕೋಚ್, ಮಿಡಲ್ ಆಫ್ ದಿ ಕೋಚ್, ಬೋತ್ ಸೆರೆಮನಿಯಸ್ಲಿ ಇನ್ ಬೋತ್ ಡೈರೆಕ್ಷನ್. ಅವರಿಬ್ಬರು ಕಂಡಕ್ಟರ್ ಏನು ಮಾಡ್ತಾರೆ ಅಂತಂತಂದ್ರೆ ಒಮ್ಮೆ ಈ ಸೈಡ್ ತಲೆ ಬಾಗಿಸಿ ನಮಸ್ಕಾರ ಮಾಡ್ತಾರೆ, ಒಮ್ಮೆ ಆ ಸೈಡ್ ತಲೆ ಬಾಗಿಸಿ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಎರಡೂ ದಿಕ್ಕದಲ್ಲಿ ಅವರು ನಮಸ್ಕಾರ ಮಾಡ್ತಾರೆ. ಸಾಮಾನ್ಯವಾಗಿ ದೇ ಬೋ ಇನ್ ಬೋತ್ ದಿ ಡೈರೆಕ್ಷನ್, ಎರಡು ಡೈರೆಕ್ಷನ್ ಒಳಗೆ ನಮಸ್ಕಾರ ಮಾಡ್ತಾರೆ. ದಿ ಶೋ ದಿ ರೆಸ್ಪೆಕ್ಟ್ ಟು ದಿ ಕಸ್ಟಮರ್ಸ್ ಇನ್ ದಿ ಬಸ್ ಕ್ಯಾರೇಜ್. ಆ ಕ್ಯಾರೇಜ್ ಒಳಗೆ ಇಬ್ಬರಿಗೂ ನಮಸ್ಕಾರ ಮಾಡ್ತಾರೆ. ನಂತರ ಇನ್ ಅ ಥಿಯೇಟ್ರಿಕಲ್ ಸೆನ್ ದಿ ಮಾರ್ಚ್ ಟು ದಿ ಮಿಡಲ್ ಆಫ್ ದಿ ಕೋಚ್ ಬೋತ್ ಸೆರೆಮನಿಯಸ್ಲಿ ಇನ್ ಬೋತ್ ದ ಡೈರೆಕ್ಷನ್ ಆ್ಯಂಡ್ ದೆನ್ ಸ್ಟಾರ್ಟ್ ಚೆಕಿಂಗ್ ದಿ ಟಿಕೆಟ್ಸ್. ಅದಾದ ನಂತರ ಟಿಕೆಟ್ ಚೆಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಲೇಟರ್ ಆಫ್ಟರ್ ದ್ಯಾಟ್, ಆಫ್ಟರ್ ಗೋಯಿಂಗ್ ಟು ಈಚ್ on both the direction, then they begin to check the tickets. In one of the parts of ನಾರಾ ಅಂತಂತಂದ್ರೆ ಜಪಾನ್ದಲ್ಲಿ ಅದೊಂದು ಸ್ಥಳ. ಅಲ್ಲಿ ಏನಾಗಿತ್ತು ಅಂತಂದ್ರೆ ಐ ಮೆಟ್ ಎ ಡಿಯರ್, ದಿ ಆಥರ್ ಹ್ಯಾಡ್ ಮೆಟ್ ದಿ ಡಿಯರ್, ಚಿಗರಿಗೆ ಭೇಟಿಯಾಗಿದ್ದ. ಐ ಬ್ರಾಟ್ ಅ ಪ್ಯಾಕೇಜ್ ಆಫ್ ಫುಡ್ ಫಾರ್ ಹಿಮ್. ಇವನು ಏನು ಮಾಡಿದ್ದ, ಅದ್ರ ತಿನ್ನೋ ಸಂಬಂಧ ಒಂದು ಸ್ವಲ್ಪ ಆಹಾರ ಒಯ್ದಿದ್ದ. ಒಂದು ಪ್ಯಾಕೆಟ್ದಾಗ ಏನು ತಿನ್ನೋಕೆ ಆಹಾರ ಒಯ್ದಿದ್ದ. ಹಿ ಕೇಮ್ ಟು ಮೀ, ಹಿ ಅಂತಂದ್ರೆ ದ ಡಿಯರ್ ಕೇಮ್ ಟು ಹಿಮ್. ಆ ಚಿಗರಿ ಇದ್ದಿದ್ದು ಇವನ ಹತ್ರ ಬಂತು. ಲುಕ್ಡ್ ಇನ್ ಟು ಮೈ ಐಸ್, ಇವನ ಕಣ್ಣೊಳಗೆ ಕಣ್ಣು ಹಾಕಿ ನೋಡಿತು. ಆ್ಯಂಡ್ ಬೋ ಡೀಪ್ಲಿ, ಬಂದಾದ ತಕ್ಷಣ ತಲೆ ಬಾಗಿಸಿ ನಮಸ್ಕಾರ ಮಾಡಿತು. ಫಸ್ಟ್ ಇಟ್ ವಾಸ್ ನೋ ಚಾನ್ಸ್ ಗೆಸ್ಚರ್, ಇದೇನು ಬೇಕತ್ಲೆ ಅಥವಾ ಬೈ ಚಾನ್ಸ್ ಆಗೈತೆ ಅಂತಲ್ಲ, ನಿಜಕ್ಕೂ ತಲೆ ಬಾಗಿಸಿತದು. ಇಟ್ ವಾಸ್ ಎ ಪ್ರಾಪರ್ ಆ್ಯಂಡ್ ಕೋಟಿಯಸ್ ಬೋ, ಖಂಡಿತವಾಗಿ ಖಚಿತವಾಗಿ ಅದು ಬೇಕತ್ಲೆ ಅದು ನಮಸ್ಕಾರ ಮಾಡಿತು. ಪರ್ಹ್ಯಾಪ್ಸ್ ಡಿಯರ್ ಆರ್ ಮೋರ್ ಇಮಿಟೇಟಿವ್ ದೆನ್ ಐ ನೀವು. ಚಿಗರಿಗಳು ಏನು ಮಾಡ್ತಾವೆ, ನಾವು ಬೇರೆ ಜನರು ಯಾವ ರೀತಿದಾಗ ಮಾಡ್ತಾರೆ ಅದು ನೋಡಿ ಇವನು ಕಾಪಿ ಮಾಡ್ತಾವೆ. ಕಾಪಿ ಅಂತಂತಾರೆ ಎವ್ರಿಬಡಿ ಇಸ್ ಬೋಯಿಂಗ್, ಇಟ್ ಆಲ್ಸೋ ಬೋ. ಸೊ ಇನ್ ಜಪಾನ್ ಮೋಸ್ಟ್ ಆಫನ್ ಐ ಥಿಂಕ್ ಇವನ್ ಡಿಯರ್ಸ್ ಆಲ್ಸೋ ಬೋ. ಡಿಯರ್ಸ್ ಆರ್ ಮೋರ್ ಇಮಿಟೇಟಿವ್ ದೆನ್ ಐ ನ್ಯೂ. ಪರ್ಹ್ಯಾಪ್ಸ್ ಇಫ್ ದೇ ಸಿ ಪೀಪಲ್ ಬೋಯಿಂಗ್ ಆಲ್ ದ ಟೈಮ್ ದೇ ಗೆಟ್ ಇನ್ ಟು ದಿ ಹ್ಯಾಬಿಟ್ ಟು. ಎಲ್ಲ ಕಡೆ ಜನರು ನಮಸ್ಕಾರ ಮಾಡ್ತಾರೆ, ನಮಸ್ಕಾರ ಮಾಡೋದು ನೋಡಿ ಅವಕ್ಕೂ ಹವ್ಯಾಸ ಆಗಿಬಿಡ್ತೈತಿ. ಇಟ್ ಬಿಕಮ್ಸ್ ದೇರ್ ಹ್ಯಾಬಿಟ್. ಅವ್ರದ್ದು ಆ ಥರದ್ದು ಒಂದು ಗುಣನ ಆಗಿಬಿಡ್ತೈತಿ. ಏನಪ್ಪ ಅಂತಂದ್ರೆ ಯಾರು ಜನರು ಬಂದ್ರಂದ್ರೆ ತಲೆ ಕೆಳಗೆ ಮಾಡಿ ಭಾಗಿಸ್ಬಿಡೋದು. ಆಲ್ ದ ಟೈಮ್ ದಿ ಗೆಟ್ ಇನ್ ಟು ದಿ ಹ್ಯಾಬಿಟ್ ಟು. ಪರ್ಹ್ಯಾಪ್ಸ್ ಇಟ್ ಈಸ್ ಸಮಥಿಂಗ್ ಜೆನೆಟಿಕ್ ಆ್ಯಂಡ್ ಈಸ್ ಇನ್ ದಿ ಬ್ಲಡ್ ಆಫ್ ಜಪನೀಸ್ ಡಿಯರ್. ಅದೇನೈತಪ್ಪ ಜೆನೆಟಿಕ್. ಜೆನೆಟಿಕ್ ಅಂತಂದ್ರೆ ಅದು ಒಂಥರ ಗುಣಧರ್ಮ ಇದ್ದಂಗೆ. ಅಲ್ಲಿ ಯಾವುದೇ ಪ್ರಾಣಿ ಆಗಲಿ ಅಥವಾ ಜನರಾಗಲಿ ಅವರೆಲ್ಲರೂ ಒಬ್ರಿಗೊಬ್ರು ನಮಸ್ಕಾರ ಮಾಡೋದು ಸ್ವಾಭಾವಿಕ. ಅದು ಒಂಥರ ಗುಣದಾಗ ಇದ್ದಂಗೆ. ಇಟ್ ಈಸ್ ಇನ್ ದ ಬ್ಲಡ್, ರಕ್ತ ಒಳಗನೆ ಐತಿ, ಅವ್ರ ರಕ್ತ ಒಳಗನೆ ಹಂಗೆ ಐತಿ. ಏನು ಯಾರು ಎದುರಿಗೆ ಬಂದ್ರೆ ತಲೆ ಬಾಗಿಸ್ಬೇಕು, ನಮಸ್ಕಾರ ಮಾಡಬೇಕು ಅಂತಂತ. ಅದೇ ರೀತಿಯಾದಾಗ ಚಿಗರಿನೂ ಏನು ಮಾಡಿತು, ಇಟ್ ಆಲ್ಸೋ ಬೌಡ್. ಜಪನೀಸ್ ಬ್ಲಡ್ ಆಫ್ ಜಪನೀಸ್ ಡಿಯರ್. ಐ ಡೋ ನಾಟ್ ನೋ ಬಟ್ ಐ ಡೂ ನೋ ದ್ಯಾಟ್ ದ ಡಿಯರ್ ಬೋರ್ಡ್. ಇದು ನಿಜಕ್ಕೂ ಅದು ಚಿಗರಿ ಒಳಗೆ ಅಂಥ ಗುಣ ಐತೋ ಅಥವಾ ಇಲ್ಲೋ ಅದು ಗೊತ್ತಿಲ್ಲ. ಆದ್ರೆ ಒಂದೇನು, ಚಿಗರಿ ಇದ್ದಿದ್ದು ಅವನಿಗೆ ನಮಸ್ಕಾರ ಮಾಡಿತು. ಇಟ್ ಬೋಡ್ ಇಟ್ಸ್ ಹೆಡ್. ಬಟ್ ಐ ನೋ ದ್ಯಾಟ್ ದಿ ಡಿಯರ್ ಬೋಡ್ ಟು ಮೀ ದೆನ್ ಜಂಪ್ಡ್ ಎಟ್ ಮೀ ಆ್ಯಂಡ್ ಸ್ನ್ಯಾಚ್ ದಿ ಲಿಟಲ್ ಫುಡ್ ಬ್ಯಾಗ್ ಫ್ರಮ್ ಮೈ ಹ್ಯಾಂಡ್. ನಮಸ್ಕಾರ ಮಾಡಿತು, ಮಾಡಿ ಏನು ಮಾಡ್ತು, ಎದುರಿಗೆ ಜಿಗಿದು ಬಂದು ಏನು ಮಾಡ್ತು, ಕೈ ಒಳಗೆ ಏನು ಆಹಾರ ತಂದಿದ್ದಲ್ಲ, ಆಹಾರದ ಒಂದು ಪ್ಯಾಕೆಟ್ ಏನು ಕೈ ಆಗಿತ್ತಲ್ಲ ಅದು ತೊಗೊಂಡು ಓಡಿ ಹೋಯಿತು, ಕಸ್ಕೊಂಡು ಹೋಗಿಬಿಡ್ತು.
ಸೊ ಫಸ್ಟ್ ಬೇಕಾದ್ರೆ ಹಂಗೆ ಸರಳವಾಗಿ ಅದು ಬಂದು ಕಸ್ಕೊಂಡು ಓಡ್ಬೋದಿತ್ತು, ಹಂಗೆ ಮಾಡಲಿಲ್ಲ. ಅದು ಬಂತು, ಇಟ್ ಶೋಡ್ ಇಟ್ಸ್ ಕೋಟಿಯಸ್ ರೆಸ್ಪೆಕ್ಟ್. ಸಾಮಾನ್ಯವಾಗಿ ತಲೆ ಬಾಗಿಸಿ ನಮಸ್ಕಾರ ಮಾಡ್ತು. ಆಮೇಲೆ ಅವನ ಕೈ ಒಳಗೆ ಏನು ಆಹಾರ ಇತ್ತು ಅದು ತಕ್ಕೊಂಡು ಓಡಿ ಹೋಯಿತು. ದಿಸ್ ಈಸ್ ವಾಟ್ ದಿ ಆಥರ್ ವಾಂಟ್ಸ್ ಟು ಟಾಕ್ ಅಬೌಟ್ ಬೋಯಿಂಗ್. ಬೋಯಿಂಗ್ ಅಂತಂತಂದ್ರೆ ಅಲ್ಲಿ ನಮಸ್ಕಾರ ಮಾಡೋದು ಅದು ಏನು ವಿಧೇಯ ಐತಲ್ಲ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾನೆ ಅಲ್ಲಿ. ಇನ್ ದಿಸ್ ಟು ದ ಡಿಯರ್ ವಾಸ್ ಟ್ರೂ ಜಪನೀಸ್. ಇಲ್ಲಿ ನಿಜಕ್ಕೂ ನೋಡಿದ್ರೆ ಆ ಚಿಗರಿ ಏನೈತಲ್ಲ ಅದನ್ನು ಜಪನೀಸ್. ಯಾಕಂತಂದ್ರೆ ಅದಕ್ಕೂ ಅದ ವಿಧಾನ ಗುರ್ತೈತಿ, ಯಾವ ರೀತಿದಾಗ ನಮಸ್ಕಾರ ಮಾಡಬೇಕು ಅನ್ನೋದು ಅದಕ್ಕೂ ಗುರ್ತೈತಿ. ಯು ಕ್ಯಾನ್ ಆಫನ್ ಸಿ ಪೀಪಲ್ ಬೋಯಿಂಗ್ ಟು ಈಚ್ ಅದರ್ ವಿತ್ ಸೆರೆಮನಿಯಸ್ ಸೆರೆನಿಟಿ. ನೀವು ಸಾಕಷ್ಟು ಕಡೆ ಎಲ್ಲ ಕಡೆ ನೋಡ್ತಿರ್ತೀರಿ, ಸುತ್ತಮುತ್ತ ಎಲ್ಲಿ ನೋಡ್ತೀರಿ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, ಏರ್ಪೋರ್ಟ್ ಆಗಲಿ, ಮಾಲ್ನಾಗಾಗಲಿ, ಥಿಯೇಟ್ರ್ದಾಗಲಿ ಜನರು ಒಬ್ರಿಗೊಬ್ರು ನಮಸ್ಕಾರ ಮಾಡೋದು ಸ್ವಾಭಾವಿಕ, ಎಲ್ಲ ಕಡೆ ಕಂಡು ಬರುತ್ತೆ. ಸೆರೆನಿಟ್ಲಿ ಅಟ್ ಬಸ್ ಸ್ಟಾಪ್ಸ್, ಬಸ್ ಸ್ಟಾಪ್ ಇದ್ದಲ್ಲಿ ಅಥವಾ ಅಲ್ಲಿನ ಜನರು ಒಬ್ರಿಗೊಬ್ರು ನಮಸ್ಕಾರ ಮಾಡೋದು ಕಂಡು ಬರುತ್ತೆ. ಬೋಯಿಂಗ್ ಟು ಈಚ್ ಆ್ಯಂಡ್ ಅದರ್, ಒಬ್ರಿಗೊಬ್ರು ತಲೆ ಬಾಗಿಸ್ತಿರ್ತಾರೆ. ಆದ್ರೆ ಆ್ಯಸ್ ಸೂನ್ ಆ್ಯಸ್ ದಿ ಬಸ್ ಅರೈವ್ಸ್, ಬಸ್ ಯಾವಾಗ ಬರುತ್ತೆ, ಬಸ್ ಸ್ಟಾಪ್ನಲ್ಲಿ ನಿಂತಿರ್ತಾರೆ, ಒಬ್ರಿಗೊಬ್ರು ನಮಸ್ಕಾರ ಮಾಡ್ಕೋತು, ಗೌರವ ತೋರಿಸ್ಕೊತು, ನೀಟ್ ಕ್ಲೀನ್ ಆ್ಯಂಡ್ ಡಿಸಿಪ್ಲಿನ್ಡ್, ಏಕ್ದಮ್ ಡಿಸಿಪ್ಲಿನಾಗಿ ಒಬ್ರಿಗೊಬ್ರು ನಮಸ್ಕಾರ ಮಾಡ್ಕೊತ ನಿಂತಿರ್ತಾರೆ. ಆವಾಗ ಬಸ್ ಬರೋ ತನಕ ಅಥವಾ ಬಸ್ ಬಂದಾದ ತಕ್ಷಣ ದಿ ಬೋಯಿಂಗ್ ಜೆಂಟಲ್ಮನ್ ಆರ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಸ್ಯಾವೇಜಸ್. ಇದೇ ಜನರು ಯಾರು ನಮಸ್ಕಾರ ಮಾಡ್ತಾಯಿದ್ರು ಇನ್ಕತನ ದಿ ಟರ್ನ್ ಇನ್ ಟು ಸ್ಯಾವೇಜಸ್, ವೈಲ್ಡ್, ಒಮ್ಮೆ ಕ್ರೂರ ಆಗಿಬಿಡ್ತಾರೆ ಇವರು. ಇಷ್ಟು ಮಟ್ಟ ನಮಸ್ಕಾರ ಮಾಡತ್ತಿದ್ರು ಇವ್ರಿಗೆ ನೋಡಿದ್ರೆ ಅಂಥ ಜನರು ಅಲ್ಲಪ್ಪ ಅಂತ ಅನ್ನಿಸ್ಬೇಕು. ಆದರೆ ಬಸ್ ಬಂತು ಅಂತಂದ್ರೆ ಬದಲಾಗಿಬಿಡ್ತಾರೆ. ಅವಾಗೇನು ಮಾಡ್ತಾರೋ ದೇ ಪುಷ್ ಈಚ್ ಅದರ್ ಅಸೈಡ್. ಆ ಬಸ್ ಬತ್ತಂದ್ರೆ ಒಬ್ರಿಗೊಬ್ರು ದುಗ್ಸಾಕ್ಸರು ಅನ್ಕತಾನ ಸಿಂಗಲ್ ಲೈನ್ದಾಗ ಗಪ್ಪಾಗಿ ನಿಂತಿರ್ತಾವ್ರು, ನಮಸ್ಕಾರ ಒಬ್ರಿಗೊಬ್ರು ಮಾಡಿ ರೆಸ್ಪೆಕ್ಟ್ ತೋರಿಸಿ ಶಾಂತ ರೀತಿಯಾಗಿ ನಿಂದಿರ್ತಾರೆ. ಬಸ್ ಬಂತಂತಂದ್ರೆ ಒಬ್ರಿಗೊಬ್ರು ದುಗಿಸಿ ಬಸ್ ಏರಕ್ಕೆ ಪ್ರಯತ್ನ ಪಡ್ತಾರೆ. ಥ್ರೆಡ್ ಆನ್ ಈಚ್ ಅದರ್ ಸ್ಟೋರ್ಸ್, ಒಬ್ರಿಗಿಂತ ಒಬ್ಬರು ಕಾಲ ಮ್ಯಾಗೆ ಕಾಲಿಟ್ಟು ಏರಕ್ಕೆ ಪ್ರಯತ್ನ ಪಡ್ತಾರೆ. ಆ್ಯಂಡ್ ಶೋ ದೇ ಆರ್ ಎಲ್ಬೋಸ್ ಇಂಟು ಈಚ್ ಅದರ್ ಸ್ಟಮಕ್ಸ್. ಎಲ್ಬೋಸ್ ಅಂತಂದ್ರೆ ಮುಂಗೈದಿಂದ ದುಗಿಸ್ಕೊಂತ ಒಳಗೆ ಹೊಕ್ಕಾಕ್ ಶುರು ಮಾಡ್ತಾರೆ. ಅ ಲಿಟಲ್ ಬಿಟ್ ಆಫ್ ಹ್ಯೂಮರ್ ಆ್ಯಡೆಡ್ ಅಟ್ ದಿ ಎಂಡ್ ಆಫ್ ದಿಸ್ ಪ್ಯಾಸೇಜ್. ಈ ಪ್ಯಾಸೇಜ್ದು ಕೊನೆಯದಾಗ ಒಂದು ಸ್ವಲ್ಪ ಹ್ಯೂಮರ್ ಆ್ಯಡ್ ಮಾಡಿದ್ದಾರೆ. ದಿ ಆಥರ್ ಹಿಯರ್ ಇನ್ ದಿಸ್ ಪ್ಯಾಸೇಜ್ ಟಾಕ್ಸ್ ಅಬೌಟ್ ಬೋವಿಂಗ್. ಇಲ್ಲಿ ಬೋವಿಂಗ್ ಅಲ್ಲಿ ಹೆಂಗೈತಿ ಅಂತಂತಂದು ಜಪಾನ್ದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾನೆ. ಹೌ ಇಟ್ ಈಸ್ ಆ್ಯಂಡ್ ಹೌ ಸ್ಟ್ರೇಂಜ್ ಟು ಇಟ್ ಈಸ್ ಟು ದಿ ಅದರ್ ಪೀಪಲ್. ಬೇರೆ ಜನರಿಗೆ ಎಷ್ಟು ಕಷ್ಟ ಆಗ್ತೈತಿ ಅದನ್ನ ನಮಸ್ಕಾರ ಮಾಡೋದು ಇದೇ ಬಗ್ಗೆ ಡಿಸ್ಕ್ರಿಪ್ಷನ್ ಭಾಳ ಒಳ್ಳೇದು ಕೊಟ್ಟಿದ್ದಾನೆ. ಹಿ ಹ್ಯಾಸ್ ಆಲ್ಸೋ ಟೇಕನ್ ಸಮ್ ಎಕ್ಸಾಂಪಲ್ ಫ್ರಮ್ ದಿ ಆಫ್ ದಿ ಅಮೇರಿಕನ್ ಕಾರ್ಸ್. ಇನ್ ಅಮೇರಿಕಾ ವೆನ್ ದಿ ಟು ಕಾರ್ಸ್ ಕಮ್ ಒನ್ ಆನ್ ದಿ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಒಂದು ಕಾರ್ ಬಂದು ಎದುರಿಗೆ ಬಂದು ಎಟ್ ದಿ ಕ್ರಾಸ್ ರೋಡ್ಸ್ ಅವಾಗ ಬಂದು ಅಂತಂತಂದ್ರೆ ಅವಾಗ ಯಾವ ರೀತಿದಾಗ ಒಂದು ಕಾರ್ ಎರಡು ಕಾರ್ ನಿಂದಿರಬೇಕು, ಹೆಂಗೆ ದಾರಿ ಮಾಡ್ಕೊಂಡು ಹೋಗ್ತಾರೆ ಅಂತನ್ನೋದು ಅದೇ ರೀತಿದಾಗ ಇಲ್ಲಿ ಜಪಾನ್ದಾಗೂ ಹೌ ದೇ ಗೋ ಟು ಈಚ್ ಆ್ಯಂಡ್ ಅದರ್. ಆ್ಯಂಡ್ ಇನ್ ದ ಫ್ಯಾಮಿಲಿ ಆಲ್ಸೋ ದರ್ ಇಸ್ ಅ ಬೇಸಿಕ್ ರೂಲ್. ತಮ್ಮ ಕುಟುಂಬ ಒಳಗೂ ಒಂದು ಬೇಸಿಕ್ ರೂಲ್ ಐತಿ, ಹೆಂಡ್ತಿದ್ದಕ್ಕೆ ಗಂಡಗೆ ನಮಸ್ಕಾರ ಮಾಡಬೇಕು. ಆ್ಯಂಡ್ ದಿ ಚಿಲ್ಡ್ರನ್ ಹ್ಯಾಸ್ ಟು ಗೋ ಟು ದೇರ್ ಫಾದರ್, ದಿ ಸಿಸ್ಟರ್ ಹ್ಯಾಸ್ ಟು ಗೋ ಟು ದೇರ್ ಬ್ರದರ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಏಜ್. ಯಾವುದೋ ವಯಸ್ಸಿರೋದಕ್ಕೆ ದೊಡ್ಡವ್ರು ಇರಲಿ ಸಣ್ಣವ್ರು ಇರಲಿ, ಶಿ ಹ್ಯಾಸ್ ಟು ಗೋ ಟು ಈಚ್ ಆ್ಯಂಡ್ ಎವ್ರಿ ಒನ್. ಸೊ ದೇರ್ ಈಸ್ ಸರ್ಟನ್ ರೂಲ್ ಇನ್ ದಿ ಫ್ಯಾಮಿಲಿ ಆಲ್ಸೋ. ಆ್ಯಂಡ್ ಈವನ್ ದಿ ಕಂಡಕ್ಟರ್ ಎಟ್ ಟೋಕಿಯೋ ಲೈನ್ ಬಿಟ್ವೀನ್ ಟೋಕಿಯೋ ಆ್ಯಂಡ್ ಒಸಾಕಾ, ಅಲ್ಲಿ ಕಂಡಕ್ಟರ್ಸ್ ಯಾವ ರೀತಿದಾಗ ನಮಸ್ಕಾರ ಮಾಡ್ತಾರೆ, ಒಳಗೆ ಬರ್ತಾರೆ, ಬಂದು ಮಾರ್ಚ್ ಮಾಡ್ಕೊತ ಬಸ್ ಸೆಂಟ್ರ್ದಾಗ ನಡಕ್ಕೆ ನಿಂತು ಎರಡು ಸೈಡ್ ತಲೆ ಬಾಗಿಸ್ತಾರೆ ಕಸ್ಟಮರ್ಸ್ಗೆ. ಬಾಗಿಸಿ ಆಮೇಲೆ ಟಿಕೆಟ್ ಚೆಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಆಲ್ಸೋ ಟಾಕ್ಸ್ ಅಬೌಟ್ ದಿ ಡಿಯರ್ ಆ್ಯಟ್ ನಾರಾ, ಚಿಗರಿದು ಬಗ್ಗೆ ಅದ್ರ ಬಗ್ಗೆನೂ ಮಾತಾಡ್ತಾನೆ. ಅಲ್ಲಿ ಏನಪ್ಪ ಅಂತಂದ್ರೆ ಚಿಗರಿ ಅದೇನು ಮಾಡ್ತಂತಂದ್ರೆ ಇಟ್ ಆಲ್ಸೋ ಶೋಡ್ ದಿ ರೆಸ್ಪೆಕ್ಟ್, ಅದನ್ನು ರೆಸ್ಪೆಕ್ಟ್ ತೋರಿಸಿತು, ಗೌರವ ತೋರಿಸಿತು. ಆಮೇಲೆ ನೀವೇನು ಆಹಾರ ತಂದಿದ್ದ ತೊಗೊಂಡು ಹೋಯಿತು. ಆದ್ರೆ ಇದೇ ಜನರು, ದ ಸೇಮ್ ಪೀಪಲ್ ಹು ಆರ್ ಸೋ ಕೋಟಿಯಸ್, ಸೋ ರೆಸ್ಪೆಕ್ಟ್ಫುಲ್, ಸೋ ಡಿಸಿಪ್ಲಿನ್ಡ್, ಇದೇ ಜನರು ಯಾವಾಗ ಬಸ್ ಸ್ಟಾಪ್ ಮ್ಯಾಗ ನಿಂತಿರ್ತಾರಲ್ಲ, ಬಸ್ ಬರೋ ಮಟ್ಟ ಒಬ್ರಿಗೊಬ್ರು ಗೌರವ ತೋರಿಸ್ತಿರ್ತಾರೆ, ನಮಸ್ಕಾರ ಮಾಡ್ತಿರ್ತಾರೆ. ದೇ ಆರ್ ಗೋಯಿಂಗ್ ಟು ಈಚ್ ಆ್ಯಂಡ್ ಅದರ್. ಬಟ್ ವೆನ್ ದ ಬಸ್ ಕಮ್ಸ್, ಬಸ್ ಬಂದಾದ ತಕ್ಷಣ ಏನು ಮಾಡ್ತಾರೋ ಒಬ್ರಿಗೊಬ್ರು ದುಗಿಸಿ ಒಬ್ರು ತಲೆ ಮೇಲೆ ಕಾಲು ಕೊಟ್ಟು ಬಸ್ ಒಳಗೆ ಏರಕ್ಕೆ ಪ್ರಯತ್ನ ಪಡ್ತಾರೋ. ಇವರು ಆಗಿಂದಾಗ ಬದಲಾಗಿಬಿಡ್ತಾರೋ. ಒಮ್ಮೆ ಬಸ್ ಬತ್ತು ಒಬ್ರಿಗೊಬ್ರು ದುಗಿಸಿ ಮುಂಗೈಲಿ ಹಿಂದೆ ದುಗಿಸಿ ಒಬ್ರು ತಲೆ ಮ್ಯಾಗ ಒಬ್ರು ಕಾಲು ಕೊಟ್ಟು ಒಳಗೆ ಏರಕ್ಕೆ ಪ್ರಯತ್ನ ಪಡ್ತಾರೋ. ಸೊ ದಿಸ್ ಈಸ್ ಅಬೌಟ್ ದಿ ಬೋಯಿಂಗ್.
ಟಾಕ್ಡ್ ಅಬೌಟ್ ಟೆಲಿಫೋನ್, ಟಾಕ್ಡ್ ಅಬೌಟ್ ಬೂವಿಂಗ್. ಜಪನೀಸ್ ಮ್ಯಾನರ್ಸ್ ಒಳಗೆ ಇವೆರಡು ಬಗ್ಗೆ ಅವನಿಗೆ ಒಂಥರ ಆಕರ್ಷಕ ಆಗಿತ್ತು ಅವನಿಗೆ. ಇನ್ ದಿ ನೆಕ್ಸ್ಟ್ ಸೆಷನ್ ವಿಲ್ ಟಾಕ್ ಅಬೌಟ್ ಈಟಿಂಗ್ ಸೂಪ್. ಅದ್ರ ಬಗ್ಗೆ ಒಂದು ಸ್ವಲ್ಪ ಐತಿ. ನೆಕ್ಸ್ಟ್ ಇದ್ರದಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.